ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಬಯಾಲಜಿ ಸೈನ್ಸನ್ನು ಕೆಲವೊಂದು ಟಾಪಿಕ್ಸನ್ನು ತಂದಿದ್ದೀನಿ. ಅದು TET ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿಕೊಂಡು ಕೆಲವೊಂದು ಟಾಪಿಕ್ಸಿಂದ ವರ್ಷ ಕ್ವಶನ್ಗಳನ್ನು ರೇಸ್ ಮಾಡಿದ್ದಾರೆ. ಸೊ ಅಂಥ ಟಾಪಿಕ್ಸನ್ನು ನಾನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ ಟಾಪಿಕ್ಸನ್ನು ನೀವು ಈಗ ಕವರ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಸೈನ್ಸ್ನಲ್ಲಿ ಹೆಲ್ಪ್ ಆಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಅಂದರೆ ಏನಪ್ಪ ಅಂತಂದರೆ, ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಅಂದರೆ ಸೈನ್ಸ್ ಆಗ್ತದೆ. ಸೊ ಮ್ಯಾಥ್ಸ್ ಇದ್ದಿದ್ದು ಎಷ್ಟು ಅಂಕಗಳಿಗೆ ಇದೆ? 30 ಅಂಕಗಳಿಗೆ ಮ್ಯಾಥ್ಸನ್ನು ಕೇಳ್ತಾರೆ. ಸೊ ಸೈನ್ಸ್ ಇದ್ದಿದ್ದು ಅದು ಕೂಡ 30 ಅಂಕಗಳಿಗೆ ಕೇಳ್ತಾರೆ. ಸೈನ್ಸನ್ನು ಮತ್ತು 3 ಭಾಗಗಳಿಗೆ ವಿಂಗಡಣೆಯನ್ನು ಮಾಡ್ತಾರೆ: ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಈಗ ನಾನು ಕವರ್ ಮಾಡ್ತಾ ಇರೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು. ಸೊ ಮ್ಯಾಥ್ಸನ್ನು 30 ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಇವಾಗ ನಾನು ಹೇಳ್ತಾ ಇರೋದು ಸೈನ್ಸ್ನಲ್ಲಿ ನಾನು 30 ಅಂಕಗಳೆಲ್ಲ ಯಾವ ರೀತಿ ನಾವು ಪಡ್ಕೋಬೇಕು, ಹೌದಾ? ಸೊ ಅದ್ರ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅದಾವೆ, ಯಾಕಂದರೆ ನಮಗೆ ಸಮಯ ಬಹಳಷ್ಟು ಕಡಿಮೆ ಇದೆ. ನಾವು ಸ್ಮಾರ್ಟ್ ಸ್ಟಡಿಯನ್ನು ಮಾಡಲೇಬೇಕು, ಹೌದಾ? ಲೆಂದಿಯಾಗಿ ನಾವು ಸಿಕ್ಸ್ ಟು ಸೆಕೆಂಡ್ ಇಯರ್ವರೆಗೆ ಓದುವಷ್ಟು ಸಮಯ ನಮ್ಮ ಹತ್ರ ಇಲ್ಲವೇ ಇಲ್ಲ. ಸೊ ನಾವು ಸ್ಮಾರ್ಟ್ ವರ್ಕನ್ನು ಮಾಡಬೇಕು, ಸ್ಮಾರ್ಟ್ ಸ್ಟಡಿಯನ್ನು ಮಾಡಬೇಕು. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋವನ್ನು ತರಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಿರ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಕರ್ನಾಟಕ TET ಸೈನ್ಸ್. ರಿವ್ಯೂ ಪಾಸ್ಟ್ ಪೇಪರ್ ರಿವೀಲ್ಸ್ ದ್ಯಾಟ್. ಓಲ್ಡ್ ಕ್ವಶನ್ ಪೇಪರನ್ನು ರಿವೀಲ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕ TET ಸೈನ್ಸ್ ಸೆಕ್ಷನ್ ಡ್ರಾಸ್ ಹೆವಿಲಿ ಫ್ರಾಮ್ NCERT ಸಿಲೆಬಸ್ ಮತ್ತು ಸ್ಟೇಟ್ ಸಿಲೆಬಸ್ದಿಂದನೇ ಕ್ವಶನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾರೆ, ಹೌದಾ? NCERT ಮತ್ತು ಸ್ಟೇಟ್ ಬೋರ್ಡ್ ಸಿಲೆಬಸ್ನಿಂದನೇ ಕ್ವಶನ್ ಕೇಳ್ತಾರೆ 6 to 8. ಓಕೆ, ದೇ ಆರ್ ಗಿವನ್ ಹಿಯರ್. ಫಿಸಿಕ್ಸ್ ನೋಡ್ರಿ, ಲೈಟ್ ಲೆಸನ್ದಿಂದ ಕ್ವಶನ್ ಬಂದಿದೆ. ಲೈಟ್, ಬೆಳಕು, ರಿಫ್ಲೆಕ್ಷನ್, ಹೌದಾ? ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಲೆನ್ಸಸ್ಗಳು, ಹೌದಾ? ಲೆನ್ಸ್ಗಳು, ದರ್ಪಣಗಳು, ಆ್ಯಂಡ್ ಕಣ್ಣಿನ ಹ್ಯೂಮನ್ ಐ ಅಂದ್ರೇನು? ಮಾನವನ ಕಣ್ಣು. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕು, ಹೌದಾ? ನೆಕ್ಸ್ಟ್ ಎಲೆಕ್ಟ್ರಿಸಿಟಿ, ವಿದ್ಯುತ್, ಹೌದಾ? ಅದರ ಸರ್ಕ್ಯೂಟ್ಗಳು ಯಾವ ರೀತಿ ಕಾರ್ಯಗಳನ್ನು ಮಾಡ್ತವೆ, ಕರೆಂಟ್ ಯಾವ ರೀತಿ ಪಾಸ್ ಆಗ್ತೈತಿ, ವೋಲ್ಟೇಜ್ ಬಗ್ಗೆ ಗೊತ್ತಿರಬೇಕು. ರೆಸಿಸ್ಟೆನ್ಸ್ ಅಂದ್ರೇನು? ಕೆಲವೊಂದು ಸಲ ಇದ್ರ ಮೇಲೆ ಲೆಕ್ಕಗಳು ಕೂಡ ಬರ್ತಾವೆ, ಹೌದಾ? ಮೋಷನ್ ಆ್ಯಂಡ್ ಫೋರ್ಸ್ ಅಂದರೆ ಏನಂತೀರಿ ನೀವು? ಮೋಷನ್, ಚಲನೆ ಮತ್ತು ಚಲನೆಯ ನಿಯಮಗಳು ಗೊತ್ತಿರಬೇಕು. ಲಾಸ್ ಆಫ್ ಗ್ರಾವಿಟಿ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಅಂದ್ರೇನು? ಯಾವ್ಯಾವ ಫೋರ್ಸಸ್ಗಳದಾವ, ಹೌದಾ? ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಗೊತ್ತಿರಬೇಕು, ಹೌದಾ? ಡಿಫ್ರೆಂಟ್ ಟೈಪ್ ಆಫ್ ಫೋರ್ಸಸ್ ಬಗ್ಗೆ ಗೊತ್ತಿರಬೇಕು. ಇದು ಮೋಷನ್ ಆ್ಯಂಡ್ ಫೋರ್ಸಸ್ಸು. ಹೀಟ್ ಆ್ಯಂಡ್ ಎನರ್ಜಿ, ಸೋರ್ಸಸ್ ಆಫ್ ಎನರ್ಜಿ. ಹೀಟ್ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತದೆ, ಟೆಂಪ್ರೇಚರ್ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತದೆ, ಅದರ ಬಗ್ಗೆ ಹೀಟ್ ಆ್ಯಂಡ್ ಎನರ್ಜಿ, ಅದರ ಬಗ್ಗೆ ಮಾಹಿತಿಯನ್ನು ಲೆಸನನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿರಿ. ಸೌಂಡ್, ಪ್ರಾಪರ್ಟೀಸ್ ಆಫ್ ಸೌಂಡ್ ಯಾವ ರೀತಿ ಒಂದು ಮೀಡಿಯಮ್ದಿಂದ ಮತ್ತೊಂದು ಮೀಡಿಯಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಹ್ಯೂಮನ್ ಹಿಯರಿಂಗ್ ಇದ್ದಿದ್ದು ಯಾವ ರೀತಿ, ಎಷ್ಟು ಡೆಸಿಬಲ್ ಇದ್ದಿದ್ದು ಹ್ಯೂಮನ್ ಹಿಯರಿಂಗ್ಗೆ ಒಳ್ಳೆಯದು. ಸೊ ಈ ರೀತಿ ನಾವು ಕಲೆಕ್ಟ್ ಮಾಡ್ತಿರ್ಬೇಕು ಫಿಸಿಕ್ಸ್ನಲ್ಲಿ. ದೀಸ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ದ ಫಿಸಿಕ್ಸ್, ಹೌದಾ? ಇದು TETಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕೆಮಿಸ್ಟ್ರಿದಲ್ಲಿ ನಾನು ಹೇಳುವುದಾದರೆ ಸ್ಟೇಟ್ಸ್ ಆಫ್ ಮ್ಯಾಟರ್, ಹೌದಾ? ಪ್ರಾಪರ್ಟೀಸ್ ಆಫ್ ಸಾಲಿಡ್ ಮ್ಯಾಟರ್ಸ್ ಯಾವ್ಯಾವ ಬರ್ತಾವೆ? ಸಾಲಿಡ್, ಲಿಕ್ವಿಡ್, ಗ್ಯಾಸಸ್, ಹೌದಾ? ಈ ಮೂರದ್ರ ಪ್ರಾಪರ್ಟಿ ನಿಮ್ಗೆ ಗೊತ್ತಿರಬೇಕು. ಸಾಲಿಡ್ನಲ್ಲಿ ಯಾವ ರೀತಿ ಆಗುತ್ತೆ, ಲಿಕ್ವಿಡ್ನಲ್ಲಿ, ಗ್ಯಾಸಸ್ನಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ಸ್ ಇರ್ತಾವೆ, ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ನಡೀತೈತಿ, ಟೈಪ್ಸ್ ಆಫ್ ರಿಯಾಕ್ಷನ್, ಕೆಮಿಕಲ್ ಟೈಪ್ಸ್ ಆಫ್ ರಿಯಾಕ್ಷನ್ ಯಾವ್ಯಾವ ಬರ್ತಾವೆ, ಆಸಿಡ್ ಮತ್ತು ಬೇಸಿಡ್. 10th ಸ್ಟ್ಯಾಂಡರ್ಡ್ ಲೆಸನ್ಗಳನ್ನು ಇಲ್ಲಿ ಕವರ್ ಮಾಡ್ಕೋಬೇಕು ನೀವು. ಮಟೀರಿಯಲ್ಸು, ಮೆಟಲ್ಸ್ ಅಂದ್ರೇನು, ನಾನ್ ಮೆಟಲ್ಸ್ ಅಂದ್ರೇನು, ಎಕ್ಸಾಂಪಲ್ಸು, ಪಾಲಿಮರ್ಸ್ ಅಂದ್ರೇನು, ಸಿಂಥೆಟಿಕ್ ಫೈಬರ್ಸ್ಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ, ಎಲಿಮೆಂಟ್ಸ್ ಆ್ಯಂಡ್ ಕಂಪೌಂಡ್ಸು, ಬೇಸಿಕ್ ಆಫ್ ಅಟಾಮಿಕ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಪೀರಿಯಾಡಿಕ್ ಟೇಬಲ್ನಲ್ಲಿ 118 ಎಲಿಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು, ಹೌದಾ? ಸೊ ದಿಸ್ ಈಸ್ ಅಬೌಟ್ ಕೆಮಿಸ್ಟ್ರಿ. ನೆಕ್ಸ್ಟ್ ಥರ್ಡ್, ಬಯಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡಿ. ಬೋತ್ ಎಲ್ಲವೂ ಕೂಡ್ಕೊಂಡು ಇಲ್ಲಿ ಬರುತ್ತೆ EVS ಅಂತ. ಹ್ಯೂಮನ್ ಬಾಡಿ, ಆರ್ಗನ್ ಸಿಸ್ಟಮ್, ಎಕ್ಸಾಂಪಲ್ ಡೈಜೆಸ್ಟಿವ್, ಸರ್ಕ್ಯುಲೇಟರಿ ಸಿಸ್ಟಮು ಯಾವ ರೀತಿ ಕಾರ್ಯಗಳನ್ನು ಮಾಡ್ತದೆ, ಹ್ಯೂಮನ್ ಬಾಡಿ ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದನ್ನು ನೋಡ್ಕೋಬೇಕು ನೀವು. ವಿಟ್ಯಾಮಿನ್ಸ್ಗಳು, ಬಾಡಿಗೆ ಬೇಕಾಗಿರುವಂಥ ವಿಟ್ಯಾಮಿನ್ಸ್ ಯಾವ್ಯಾವು, ಆ್ಯಂಡ್ ವಿಟ್ಯಾಮಿನ್ ಡೆಫಿಷಿಯನ್ಸಿಂದ ಯಾವ್ಯಾವ ಡಿಸೀಸಸ್ ನಮಗೆ ಅಕ್ವೈರ್ ಆಗ್ತಾವೆ. ಡೆಫಿನೆಟಾಗಿ ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ವಿಟ್ಯಾಮಿನ್ ಡೆಫಿಷಿಯನ್ಸಿ ಮೇಲೆ ನೋಡ್ಕೋಬೇಕು. ಡಿಸೀಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ಲ್ಯಾಂಟು ಫೋಟೋಸಿಂಥಸಿಸ್ ಯಾವ ರೀತಿ ಆಗ್ತದೆ, ಪ್ಲ್ಯಾಂಟ್ ಪಾರ್ಟ್ಸ್ ಯಾವ್ಯಾವ ಅದಾವ, ರೀಪ್ರೊಡಕ್ಷನ್ ಯಾವ ರೀತಿ ಆಗ್ತೈತಿ ಪ್ಲ್ಯಾಂಟ್ಸ್ನಲ್ಲಿ,
ಅನ್ನೋದನ್ನು ನೋಡ್ಕೋಬೇಕು. ಎಕೋಸಿಸ್ಟಮು, ಫುಡ್ ಚೈನ್ ಯಾವ ರೀತಿ ಐತಿ, ಫುಡ್ ಅಂದ್ರೇನು, ಫುಡ್ ವೆಬ್ ಅಂದ್ರೇನು, ಹೌದಾ, ಟೈಪ್ಸ್ ಆಫ್ ಎಕೋಸಿಸ್ಟಮು, ಹೌದಾ, ಪಿರಾಮಿಡ್ಸ್ ಅಂದ್ರೇನು ಅನ್ನೋದನ್ನ ಎಕೋಸಿಸ್ಟಮ್ನಲ್ಲಿ ನೋಡ್ಕೋಬೇಕು. ಎನ್ವಿರಾನ್ಮೆಂಟಲ್ ಇಶ್ಯೂಸು, ಪೊಲ್ಯೂಷನು, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು, ಕನ್ವರ್ಸೇಷನ್ ಎಫರ್ಟ್ಸ್ ಅಂದ್ರೇನು, ಹೌದಾ. ಇಲ್ಲಿ ಕ್ವಶನ್ಸನ್ನು ರೇಸ್ ಮಾಡ್ತಾರೆ. ಡಿಸೀಸು, ಇನ್ಫೆಕ್ಷಸ್, ನಾನ್ ಇನ್ಫೆಕ್ಷಸ್ ಡಿಸೀಸ್ ಅನ್ನೋ ಬಗ್ಗೆ ನಮಗೆ ಗೊತ್ತಿರಬೇಕು, ಹೌದಾ. ಯಾವ್ಯಾವ ಇನ್ಫೆಕ್ಷಸ್ ಇದಾವೆ, ಯಾವ ನಾನ್ ಇನ್ಫೆಕ್ಷಸ್ ಇದಾವೆ, ಅದರ ಕಾಸಸ್ಗಳು, ಹೌದಾ, ಇವೆಲ್ಲ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಪರ್ಟಿಕ್ಯುಲರ್ಲಿ ಸಾಲ್ವ್ ಮಾಡಬೇಕು. ಫಸ್ಟ್ ರೀಡ್ ಮಾಡಿರಿ, ಇದೆಲ್ಲ ನಾ ಈಗ ಕೊಟ್ಟಿದ್ದಂಥ ಇದೆಲ್ಲವನ್ನು ರೀಡ್ ಮಾಡಿ, ಓಕೆ. ರೀಡ್ ಮಾಡಿ ಏನು ಮಾಡಬೇಕಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಬೇಕು. ಅವಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ. ಈಗ ನಾವು 10 ಸಲ ರೀಡ್ ಮಾಡಿದರೂ ಏನೂ ಉಪಯೋಗ ಇಲ್ಲ. ಮಲ್ಟಿಪಲ್ ಚಾಯ್ಸನ್ನು ಕ್ವಶನನ್ನು ಟಿಕ್ ಮಾಡಬೇಕು. ಬೇಸಿಕ್ ಕಾನ್ಸೆಪ್ಟನ್ನು ತಿಳ್ಕೊಂಡಿರಬೇಕು, ಹೌದಾ. ಬಯಾಲಜಿ ಇರಲಿ, ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ರಿವ್ಯೂ MCQs, ಪ್ರಾಕ್ಟೀಸ್ MCQ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್. ಸೆಲ್ಫ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. TETಯಲ್ಲಿ ಸೆಲ್ಫ್ ಸ್ಟಡಿ, ಯಾರೋ ಕೊಟ್ಟಿದ್ದಂಥ ನೋಟ್ಸನ್ನು ತೊಗೊಂಡು ಅಷ್ಟು ರೊಕ್ಕ ಕೊಟ್ಟು ಇಷ್ಟು ರೊಕ್ಕ ಕೊಟ್ಟು ನಾವು ಮಾಡ್ತೀವಿ, ಏನೂ ಉಪಯೋಗಕ್ಕೆ ಬರೋಂಗಿಲ್ಲ. ನೀವು ನಿಮಗೆ ಸಿಲೆಬಸ್ ಆಲ್ರೆಡಿ ಇಲ್ಲಿದೆ, ಎಲ್ಲವನ್ನು ಸೆಲ್ಫಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೋಟ್ ಡೌನ್ ಮಾಡ್ಕೊಂಡು ಇರಬೇಕು, ಬರೆದು ತೆಗಿಬೇಕು ಬುಕ್ಕಿನಲ್ಲಿ. ಅದನ್ನು ನೀವು ಸೆಲ್ಫ್ ಸ್ಟಡಿ ಮಾಡಬೇಕು, ಗೊತ್ತಾಯ್ತಾ. ಸೊ ಅವಾಗ ಮಾತ್ರ ನಾವು TETಯನ್ನು ಕ್ಲಿಕ್ ಮಾಡಲಿಕ್ಕೆ ಸಾಧ್ಯ. ಅಂಡರ್ಸ್ಟ್ಯಾಂಡ್ ಆಯಿತಾ. ನಿಮಗೆ ಬೇಕಾದರೆ ಚೆಕ್ಔಟ್ ಅಫಿಷಿಯಲ್ ವೆಬ್ಸೈಟನ್ನು ನೀವು ಚೆಕ್ಔಟ್ ಮಾಡಬೇಕು. ಇವಿಷ್ಟು ಮಾಡಿರಪ್ಪ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸೆಲ್ಫ್ ಸ್ಟಡಿ ವೆರಿ ಇಂಪಾರ್ಟೆಂಟ್, ಹೌದಾ. ನಾನು ಕೂಡ ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಾದ್ರೆ ಸೆಲ್ಫ್ ಸ್ಟಡಿನೇ ಮಾಡಿದೆ. ನಾನು ಯಾವುದೂ ಟ್ಯೂಷನ್ಗೆ ಹೋಗಿರಲಿಲ್ಲ, ಏನೂ ಇಲ್ಲ, ಮನೆಯಲ್ಲಿನೇ ನಾನು ಸೆಲ್ಫ್ ಸ್ಟಡಿಯನ್ನು ಮಾಡಿದ್ದೆ. ಸೊ ಅದೇ ನನಗೆ ಬಹಳಷ್ಟು ಹೆಲ್ಪ್ ಆಯಿತು. ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ಮಟೀರಿಯಲ್ ಅದ, ಈ ಮಟೀರಿಯಲ್ ಪ್ರಕಾರ ನೀವೇನು ಮಾಡಬೇಕು, ನೋಟ್ಸನ್ನು ಮಾಡ್ತಾ ಹೋಗಬೇಕು. ನೋಟ್ಸ್ ಮಾಡಿದ ತಕ್ಷಣ ಅದೇ ನಿಮ್ಮ ಮೈಂಡ್ನಲ್ಲಿ ಏನಾಗ್ತದೆ, ಯಾವ ರೀತಿ ಬರಿತೀರಿ ಅದೇ ಮೈಂಡ್ನಲ್ಲಿ ನಿಮಗೆ ಪ್ರಿಂಟ್ ಆಗ್ತಾ ಹೋಗ್ತದೆ. ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಿ. ಸೊ ದಿಸ್ ಈಸ್ ಅಬೌಟ್ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಪರ್ಟಿಕ್ಯುಲರ್ಲಿ ಸೈನ್ಸ್ ಫಾರ್ 30 ಮಾರ್ಕ್ಸ್. ಎಷ್ಟು ಅಂಕಗಳಿಗೆ ಇದು? 30 ಅಂಕಗಳಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇವು, ಹೌದಾ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂಡಿನಿ. ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.